ಕಾಂಗ್ರೆಸ್ನಲ್ಲಿ ಇನ್ನು ಸಿದ್ದರಾಮಯ್ಯ ಅವರು ಸಿಎಂ ಆಗಿರಬೇಕಾದ್ರೇನೆ ಪೋಸ್ಟ್ ಸಿದ್ದರಾಮಯ್ಯ ಲೀಡರ್ಶಿಪ್ ಬಗ್ಗೆ ಎಲ್ಲರೂ ಕೂಡ ಮಾತುಕತೆಯಲ್ಲಿ ವಾಗ್ಯುದ್ಧದಲ್ಲಿ ತೊಡಗಿಕೊಂಡಿರೋದನ್ನು ನೋಡ್ತಾ ಇದ್ದೀರಾ. ಏನಾದರೂ ಮಾಡಿ ಡಿ.ಕೆ. ಶಿವಕುಮಾರರನ್ನ ಡಿಸ್ಟರ್ಬ್ ಮಾಡಬೇಕು ಅನ್ನೋದು ಒನ್ಲೈನ್ ಅಜೆಂಡಾ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಬೇಡ. ಸಿಕ್ಕ ಅವಕಾಶದಲ್ಲಿ ಎಲ್ಲರದು ಒಂದೊಂದು ಕಲ್ಲು. ಯತೀಂದ್ರ ಸಿದ್ದರಾಮಯ್ಯ ಅವರೇ ಎಲ್ಲರಿಗೂ ರೋಲ್ ಮಾಡೆಲ್. ಯಾರ್ಯಾರು ಮಾತಾಡಬೇಕು ಅಂತ ಕಾಯ್ತಾ ಇದ್ರು ಅವರೆಲ್ಲರಿಗೂ ಕೂಡ ಡಿ.ಕೆ.ಶಿ ವಿರೋಧಿ ಬಣದಿಂದ ಸಿಎಂ ಸ್ಥಾನಕ್ಕೆ ನಾವು ಕೂಡ ಅರ್ಹರಿದ್ದೀವಿ, ನಾವು ಆಕಾಂಕ್ಷಿಗಳಿದ್ದೀವಿ, ಸಿಎಂ ಡಿ.ಸಿ.ಎಂ ನಡುವೆ ಮಾತ್ರ ಪವರ್ ಫೈಟ್ನ ಸಂದೇಶ ಅಲ್ಲ ಅನ್ನುವಂತಹ ಸಂದೇಶವನ್ನು ಕೊಡಬೇಕು. ಈ ಕಾರಣಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಪಾಲಿಗೆ ಚೆಕ್ಮೇಟ್ ಅನ್ನ ಡಿ.ಕೆ. ಶಿವಕುಮಾರ್ ರಾಜಕೀಯ ವಿರೋಧಿಗಳು ಇಟ್ಟರ ಅನ್ನುವಂತಹ ಕುತೂಹಲ, ಸಹಜ ಕುತೂಹಲ ನಿರ್ಮಾಣ ಆಗ್ಬಿಡುತ್ತೆ. ಡಿ.ಕೆ. ಶಿವಕುಮಾರನ್ನ ಎಷ್ಟೇ ಪ್ರಚೋದನಾತ್ಮಕ ಮಾತುಗಳಿಂದ ಕೆರಳಿಸೋದಕ್ಕೆ ನೋಡ್ತಾ ಇದ್ರು, ಅವರು ಮಾತ್ರ ಕಾಷ್ಟ ಮೌನಕ್ಕೆ ಜಾರ್ಬಿಟ್ಟಿದ್ದಾರೆ. ಅಂದರೆ ಅದು ಮೌನ ಅಲ್ಲ, ತಪಸ್ಸಿನಂತಹ ಮೌನಕ್ಕೆ ಜಾರ್ಬಿಟ್ಟಿದ್ದಾರೆ. ಕೂಲಾಗಿ ಉತ್ತರ ಕೊಡ್ತಾರೆ, ತಣ್ಣಗೆ ಉತ್ತರ ಕೊಡ್ತಾರೆ. ಓಕೆ, ಇನ್ನು ಈಗ ತಾನೇ ಹೇಳ್ತಾ ಇದ್ವಿ, ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರದಲ್ಲಿ ವಿಪರೀತವಾದ ಮೌನವನ್ನು ವಹಿಸಿದ್ದಾರೆ. ನಾನುಂಟು, ಹೈಕಮಾಂಡ್ ಉಂಟು, ಎಲ್ಲದಕ್ಕೂ ಹೈಕಮಾಂಡ್ ಕಡೆನೇ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಯಾರು ಏನೇ ಅಂದರೂ ಕೂಡ ವಿಚಲಿತರಾಗ್ತಾ ಇಲ್ಲ ಡಿ.ಕೆ. ಶಿವಕುಮಾರ್. ಯಾರು ಎಷ್ಟೇ ಮಾತನಾಡಿದ್ರೂ ನಾನು ಬಹಿರಂಗವಾಗಿ ಮಾತನಾಡಲ್ಲ. ಯಾವ ವಿಷಯ ಎಲ್ಲಿ ಮಾತಾಡಬೇಕು, ಯಾರ ಹತ್ತಿರ ಮಾತಾಡಬೇಕು, ಯಾರು ಎಷ್ಟೇ ಕಣಕಿದ್ರೂ ಡಿ.ಕೆ.ಶಿ ಮಾತ್ರ ಮಾತಾಡೋದಕ್ಕೆ ಸಿದ್ಧರಿಲ್ಲ. ಯಾಕೆ? ನನ್ನದು ಮೌನವೇ ಮಂತ್ರ ಎಂಬ ತಂತ್ರಕ್ಕೆ ಡಿ.ಕೆ. ಶಿವಕುಮಾರ್ ಮೊರೆ ಹೋಗಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟರು, ಡಿ.ಕೆ. ಮಾತ್ರ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ನನ್ನ ಮಾತು ಹೈಕಮಾಂಡ್ ಜೊತೆಗೆ ಅನ್ನೋದಷ್ಟೇ ಡಿ.ಕೆ. ಶಿವಕುಮಾರ್ ನಿಲುವು. ಅದು ನಿಜ ಕೂಡ ಹೌದು. ಸುಮ್ಮನೆ ಬಹಿರಂಗವಾಗಿ ಮಾತಾಡ್ಕೊಂಡು ಕೂತಿದ್ರೆ ಅದು ಬರೀ ಚರ್ಚೆ ಆಗುತ್ತೆ ಹೊರತು ಅದರಿಂದ ಯಾವ ಫಲಿತಾಂಶನೂ ಬರಲ್ಲ. 10 ಪೈಸೆದ ಉಪಯೋಗ ಇಲ್ಲ. ಫಲಿತಾಂಶ ಬರಬೇಕಾಗಿರೋದು ಹೈಕಮಾಂಡ್ ಕಡೆಯಿಂದ. ಸೊ ಹೈಕಮಾಂಡ್ ಹತ್ರ ಹೋಗಿ ಹೇಳ್ಕೋಬೋದಲ್ಲ, ನೋಡಿ ನನ್ನನ್ನು ಎಷ್ಟು ಕೆಣಕಿದ್ರು ನಾನು ಪಕ್ಷನಿಷ್ಠನಾಗಿದ್ದೆ, ನಾನು ಒಂದೂ ಮಾತಾಡಿಲ್ಲ ಅಂತ ಹೇಳ್ಕೋಬೋದಲ್ಲ. ಅದೆಲ್ಲ ರಾಜಕೀಯ ತಂತ್ರಗಾರಿಕೆ. 40 ವರ್ಷದಿಂದ ಪೊಲಿಟಿಕ್ಸಲ್ಲಿರೋದು ಡಿ.ಕೆ. ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಡಿ.ಕೆ. ಶಿವಕುಮಾರ್ ಅವ್ರದ್ದು ಕೂಡ ರಾಜಕೀಯ ತಂತ್ರಗಾರಿಕೆ ಅಂತ ಮೇಲ್ನೋಟು ಕಾಣಿಸಿದ್ರು ಕೂಡ ಅವರು ಎಲ್ಲ ಪಟ್ಟುಗಳನ್ನು ಕರಗತ ಮಾಡ್ಕೊಂಡಿರ್ತಕ್ಕಂಥವ್ರು. ಈ ಬಾರಿ ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಈ ಪರಿಯ ಮೌನಕ್ಕೆ ಶರಣಾಗಿರೋದಕ್ಕೆ ಏನೇನು ಮಾತುಗಳು ಕೇಳಿ ಬರ್ತಾ ಇದೆ ರಾಜಕೀಯ ವಲಯದಲ್ಲಿ ಅಂತ? ಅರವಿಂದ್, ಖಂಡಿತ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರ ಈ ನಡೆ ಹೊಸ್ತು ಅಲ್ಲ, ಅಥವಾ ಅದರಲ್ಲಿ ಬದಲಾವಣೆಯೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಡ್ಕೊಳ್ತಿದೆ ಅಂತ ಕಾಣಿಸ್ತಾ ಇದೆ. ಅಧಿಕಾರಕ್ಕೆ ಬಂದ ಮೇಲೆ ಒಂದು ಬಾರಿ ಅವರು ಮಾತಾಡಿದ್ರು, ನನ್ನ ಮತ್ತು ಸಿಎಂ ನಡುವೆ ಒಂದು ಅಗ್ರಿಮೆಂಟ್ ಆಗಿದೆ ಅನ್ನುವಂಥದ್ದು. ಅದನ್ನು ಹೊರತುಪಡಿಸಿದರೆ ಬಹುತೇಕ ಅವರು ಎಲ್ಲೂ ಕೂಡ ಮಾತಾಡಲಿಲ್ಲ. ಮತ್ತು ಬೇರೆಯವರು ಯಾರೇ ಮಾತಾಡಿದಾಗಲೂ ಕೂಡ ಅವರು ಅದಕ್ಕೆಲ್ಲ ಹೈಕಮಾಂಡ್ ಉತ್ತರ ಕೊಡುತ್ತೆ ಅನ್ನುವಂಥದ್ದು, ಅಥವಾ ಹೈಕಮಾಂಡ್ ಇದೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥ ಉತ್ತರವೇ ಕೊಟ್ಕೊಂಡು ಬಂದರು. ಈಗ ಮುಖ್ಯಮಂತ್ರಿಗಳ ಉತ್ತರಾಧಿಕಾರಿಯ ನೇಮಕದ ಬಗ್ಗೆ ಮಾತನಾಡಿರುವಂಥದ್ದು ಮುಖ್ಯಮಂತ್ರಿಗಳ ಪುತ್ರ ಡಾಕ್ಟರ್ ಯತೀಂದ್ರ ಅವರು. ಡಾಕ್ಟರ್ ಯತೀಂದ್ರ ಅವರ ಈ ಮಾತಿಗೂ ಕೂಡ ಇದುವರೆಗೂ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ, ಮೌನವನ್ನು ಮುರಿದಿಲ್ಲ. ಅಂದರೆ ಅವ್ರದ್ದು ಒಂದು ಸ್ಪಷ್ಟ, ಅದಕ್ಕೆಲ್ಲ ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಲ್ಲ, ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡ್ತೀನಿ ಅನ್ನುವಂಥದ್ದು ಅವರಿಗೆ ಒಂದು ಕ್ಲಾರಿಟಿ ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅಂದರೆ ಅವರು ಪಕ್ಷನಿಷ್ಠರು ಅನ್ನುವಂಥದ್ದು. ಹಾಗಾಗಿ ಹೈಕಮಾಂಡ್ ಮತ್ತು ಪಕ್ಷ ಹಾಕಿದ ಗೆರೆಯನ್ನು ದಾಟಲ್ಲ ಅನ್ನುವಂಥ ಲೆಕ್ಕಾಚಾರ. ಈ ವಿಚಾರದಲ್ಲೂ ನಾನು ದಾಟದೇ ಇದ್ದಾಗ ನನ್ನ ಕಡೆ ಇನ್ನೊಬ್ಬರು ಬೆರಳು ತೋರಿಸುವಂಥ ಪ್ರಶ್ನೆಯೇ ಬರಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ರಾಜಕೀಯ ದಾಳವನ್ನು ಉರುಳಿಸ್ತಾ ಇದ್ದಂತಿದೆ. ಆದರೆ ವಿರೋಧಿ ಬಣ ಎಲ್ಲೋ ಒಂದು ಕಡೆ ಡಾಕ್ಟರ್ ಯತೀಂದ್ರ ಅವರು ಮಾತನಾಡಿದ್ನೇ ಗಟ್ಟಿಯಾಗಿ ಇಟ್ಕೊಂಡು ಸಿಎಂ ರೇಸ್ಗೆ ಬೇರೆ ಬೇರೆ ಹೆಸರುಗಳನ್ನು ಸೇರಿಸಿ ಬಿಡ್ತಾ ಇರುವಂಥದ್ದು ಒಂದು ರೀತಿ ಡಿ.ಕೆ. ಶಿವಕುಮಾರ್ ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ಪ್ರಯತ್ನದ ಭಾಗವ ಅನ್ನುವಂಥ ಪ್ರಶ್ನೆ ಮೂಡುವಂತಿದೆ ಬೆಳವಣಿಗೆಗಳು. ಆದರೂ ಇಷ್ಟೆಲ್ಲ ಆದರೂ ಕೂಡ ಮೌನಕ್ಕೆ ಶರಣಾಗಿರುವಂಥ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ನಡೆ ಸಹಜವಾದ ಕುತೂಹಲ. ಇದೇ ಮೌನ, ಇದೇ ನಿಷ್ಠೆ ನನ್ನ ಕಾಯುತ್ತೆ ಅನ್ನುವಂಥ ಲೆಕ್ಕಾಚಾರನ ಅನ್ನುವಂಥ ಚರ್ಚೆ ಕೈಪಳೆಯಲ್ಲಿ ಜೋರಾದಂತೆ ಕಾಣಿಸ್ತಾ ಇದೆ. ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅಥವಾ ಹೈಕಮಾಂಡಿಂದ ಮೆಸೇಜ್ ಕೂಡ ಡಿ.ಕೆ. ಶಿವಕುಮಾರ್ಗೆ ಬಂದಿರಬಹುದು, ನೀವು ಯಾರು ಏನೇ ಮಾಡಿದ್ರು ನಮಗೆ ಗೊತ್ತು ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ, ನೀವು ಸೈಲೆಂಟ್ ಆಗಿದ್ದು ಬಿಡಿ ಅಂತ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಈಗ ಈ ಪರಿಯ ಮೌನಕ್ಕೆ ಶರಣಾಗಿದ್ದಾರೆ.